ಇಂದು ಚಾಂದ್ರಮಾನ ಯುಗಾದಿ. ದಕ್ಷಿಣ ಭಾರತದೆಲ್ಲೆಡೆ ಚೈತ್ರ ಮಾಸದ ಮೊದಲ ದಿನವನ್ನು ಹೊಸ ವರ್ಷವಾಗಿ ಆಚರಿಸಲಾಗುತ್ತಿದೆ. ಬೆಳಗ್ಗಿನಿಂದಲೂ ನಾಡಿನ ಎಲ್ಲ ದೇವಾಲಯಗಳಲ್ಲಿ ಹೊಸ ವರ್ಷದ ಪ್ರಯುಕ್ತ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಏರ್ಪಡಿಸಲಾಗಿದೆ. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ನಾಡಿನ ಜನತೆ ಹೊಸ ಬಟ್ಟೆಗಳನ್ನು, ಬೇವು ಬೆಲ್ಲವನ್ನು ಸವಿದು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಹೊಸ ವರ್ಷವನ್ನು ಸಂಭ್ರಮ ಸಡಗರದಿಂದ ಸ್ವಾಗತಿಸುತ್ತಿದ್ದಾರೆ. ಯುಗಾದಿ ಹಬ್ಬದ ಜೊತೆಗೆ ಚೈತ್ರ ಸುಕ್ಲಾಡಿ, ಗುಡಿ ಪದವ, ಚೇಟಿಚಂದ್, ನವರೇಹ್ ಮತ್ತು ಸಾಜೀಬು ಚೈರೋಬಾ ಹಬ್ಬವನ್ನು ದೇಶದ ಹಲವೆಡೆ ಆಚರಿಸಲಾಗುತ್ತಿದೆ. ಹಬ್ಬದ ಮುನ್ನಾ ದಿನ ದೇಶವಾಸಿಗಳಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಶುಭ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ಅವರು, ವಸಂತ ಋತುವಿನ ಆರಂಭದಲ್ಲಿ ಆಚರಿಸಲಾಗುವ ಈ ಹಬ್ಬಗಳು ಭಾರತೀಯ ಹೊಸ ವರ್ಷದ ಆರಂಭವನ್ನು ಸಂಕೇತಿಸುತ್ತದೆ. ಈ ಹಬ್ಬಗಳು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯ ಜೊತೆಗೆ ಸಾಮಾಜಿಕ ಒಗ್ಗಟ್ಟನ್ನು ಪ್ರತಿಬಿಂಬಿಸಲಿವೆ ಎಂದು ಹೇಳಿದ್ದಾರೆ. ಹಬ್ಬಗಳ ಸಮಯದಲ್ಲಿ ಜನರು ಹೊಸ ಸುಗ್ಗಿಯ ಸಂಭ್ರಮದಲ್ಲಿ ಇರಲಿದ್ದಾರೆ. ಈ ಹಬ್ಬಗಳು ಜನರಲ್ಲಿ ಸಾಮರಸ್ಯ, ಏಕತಾ ಮನೋಭಾವ ಬಲಪಡಿಸುವ ಜೊತೆಗೆ ದೇಶವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಪೂರಕವಾಗಲಿದೆ ಎಂದು ಆಶಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ನೂತನ ಸಂವತ್ಸರದ ಆರಂಭದ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಹೊಸ ಸಂವತ್ಸರದಲ್ಲಿ ದೇಶದ ಎಲ್ಲೆಡೆ ಸುಖ, ಶಾಂತಿ, ಸಮೃದ್ಧಿ ನೆಲೆಸುವಂತಾಗಲಿ, ಮಳೆ ಬೆಳೆ ಉತ್ತಮವಾಗಿ ರೈತಾಪಿ ವರ್ಗಕ್ಕೂ ಅನುಕೂಲಕರವಾಗಲಿ ಎಂದು ಭಗವಂತನಲ್ಲಿ ತಾವು ಪ್ರಾರ್ಥಿಸುವುದಾಗಿ ಪ್ರಧಾನಿ ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ನಾಡಿನಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಕಳೆಕಟ್ಟಿದೆ. ಸುಗ್ಗಿ ಸಂಭ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಗಣ್ಯರು ನಾಡಿನ ಜನತೆಗೆ ಶುಭ ಕೋರಿದ್ದಾರೆ. ಆರ್ಥಿಕವಾಗಿ ಅಭಿವೃದ್ಧಿ ಆಗಲಿ, ಆರೋಗ್ಯಕರವಾಗಿರಲಿ ಅಂತೇಳಿ ಎಲ್ಲರೂ ಕೂಡ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇವೆ. ನಿಮ್ಮೆಲ್ಲರೂ ಕೂಡ ಹೊಸ ವರ್ಷದ ಶುಭಾಶಯವನ್ನ ನಾನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಭಾವಿಸಿದ್ದೇವೆ. ಎಚ್ಡಿ ಕುಮಾರಸ್ವಾಮಿ, ಯುಗಾದಿ ಈ ದಿನವನ್ನು ವರ್ಷದ ಮೊದಲ ದಿನ ಎಂದು ಭಾವಿಸುತ್ತೇವೆ. ಈ ಪವಿತ್ರ ದಿನದಂದು ಪ್ರತಿ ಕುಟುಂಬಕ್ಕೂ ನೆಮ್ಮದಿ, ಶಾಂತಿ ಸಿಗಲಿ ಎಂದು ಶುಭ ಹಾರೈಸಿದ್ದಾರೆ. ಒಂದು ಅಶಾಂತಿಯ ವಾತಾವರಣವನ್ನ ಏನು ಕಾಣುತ್ತಾ ಇದ್ದೇವೆ, ಅದು ಎಲ್ಲವನ್ನ ದೂರ ಸರಿಸ್ತಕ್ಕಂಥ ಒಂದು ನಾಡಿನ ಜನತೆಗೆ ಶಕ್ತಿಯನ್ನ ತುಂಬಲಿ ಅಂತಕ್ಕಂಥ ತಾಯಿ ಚಾಮುಂಡೇಶ್ವರಿಗೆ ಪ್ರಾರ್ಥನೆ ಸಲ್ಲಿಸಿ, ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಪ್ರತಿ ಕುಟುಂಬ ಮೇಲೆ ಇರಲಿ ಅಂತಕ್ಕಂಥ ಒಂದು ದೇವರಿಗೆ ಪ್ರಾರ್ಥನೆ ಸಲ್ಲಿಸ್ತೇನೆ.